ಇದು ಸುಮ್ಮನೆ ಚರ್ಚೆ ನಿಮ್ಮ ಜೊತೆಗೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ಇದನ್ನು ನೋಡ್ತಾ ಇದ್ದೀವಿ, ಒಂದು ಯಾವುದೋ ವಿಷಯ ಬಂದಾಗಿ ರಾಜಕೀಯ ರೀ ಅದು ನಮ್ಮ ರಾಜಕೀಯ ಬಿಟ್ಟು ಏನದ ಇವತ್ತು ನೋಡ್ರಿ ನಿಮ್ಮನ್ನು ಬೈಂಡ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಉದ್ಯೋಗ ಹೋಗೋರು ಸರಿ ನೀವು ರಾಜಕೀಯ ಮಾಡುವಾಗಿಲ್ಲ ಅಂತೇನೋ ಬೌಂಡ್ ಮಾಡ್ಕೊಳ್ತಾರೆ ನಿಮ್ಮ ಕಡೆಯಿಂದ. ಯಾಕೆ ರೀ ಇದನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಮಧ್ಯಮ ವರ್ಗದ ಬುದ್ಧಿವಂತೇನ ಆಯ್ತು ನೌಕರಿ ಶಿಕ್ಷಾಗಿ ಎಲ್ಲಿದ್ದು ಮಾರಾಯ ಅಂತೇಳಿ ಗಪ್ಪಾಗಿಬಿಡ್ತೀವ, ನಮ್ಮನ್ನು ನಾವು ಮಾರ್ಕೊಂಡ್ಬಿಡ್ತೀವ ನೌಕರಿ ಸಲುವಾಗಿ. ಇದನ್ನು ನೀವೆಲ್ಲ ಚಿಂತನೆ ಮಾಡುವಂಥ ವಿಷಯ. ಇಂಥ ಹೊಸ ಹೊಸ ವಿಚಾರಗಳೆಲ್ಲ ಚಿಂತನೆ ಮಾಡಿ ಕಾರ್ಯರೂಪಿಸಿರುವಂಥದ್ದು. ಯಾಕಂದರೆ ಈ ದೇಶದ ಬಹುದೊಡ್ಡ ಸಂಖ್ಯೆ ರೈತರು, ಅದ್ರ ಜೊತೆಗೆ ಮಹಿಳೆಯರು, ಇವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಯಾರಿಗೆ ನೀವು ನಮಗೆ ರಿಸರ್ವೇಷನ್ ಕೊಡ್ರಿ ಅಂದ್ರೆ ಯಾರು ಕೊಡ್ತಾರ? ಅದ 33% ಏನೋ ಕೊಡ್ತಾ ಇಲ್ಲ, ಹೆಣ್ಮಕ್ಳು ಕೊಡಬೇಕು ಅಂತ ಎಂದೋ ನಿರ್ಧಾರ ಮಾಡಿದ್ದು, ಇನ್ನೂ ಕೊಡ್ತಾ ಇಲ್ಲ. ಏನೋ ಕಾರಣ ಹೇಳ್ತಾ ಮುಂದೆ ಆಗ್ತಾ ಹೋಗಿದ್ದಾರೆ. ಹಿಂಗೆ ಮುಂದೆ ಆಗ್ತಾ ಹೋಗ್ತಾರೆ. ರೈತರ ಪರಿಸ್ಥಿತಿನೂ ಅಷ್ಟೇ, ಬೆಂಬಲ ಬೆಲೆ ಎಂದೂ ಸಿಗುವುದಿಲ್ಲ. ಯಾಕಂದ್ರೆ ಕಾರ್ಪೊರೇಟ್ಗಳಿಗೆ ಹೊಡೆದು ಬರ್ತದೆ ಅದರಿಂದ ಅನ್ನುವಂಥ ಸತ್ಯಗಳಿವೆಲ್ಲ. ಈ ದಿಶೆಯಲ್ಲಿ ರೈತ ಸಂಘ ಮತ್ತು ಮರು ಚಿಂತನೆ ಮಾಡಲಿ, ತಾವು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಮಾತನ್ನು ಹೇಳೋ ಕಾರಣದಿಂದ ನೀನಾದರೂ ನಮ್ಮ ರೈತರು ಜಾಗೃತ ಆಗಲಿ. ರಾಜಕೀಯ ಅನ್ನೋದು ಶಬ್ದ ಬಿಡಲಿ, ರಾಜಕೀಯ ಇಲ್ಲದ ಬದುಕಿಲ್ಲ ಅಂತ ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.